ನಾವು 750 kg ಅಂಬಾರಿ ಅಂತ ಇದ್ದೀವಿ. ಆ 750 kg ಅಂಬಾರಿ ಒಳಗೆ ಬೆಲೆಯೇ ಕಟ್ಟಕ್ಕಾಗದ ಚಾಮುಂಡಿ ತಾಯಿಯನ್ನ ಕೂರಿಸ್ಕೊಂಡು ಅಭಿಮನ್ಯು ಬಹಳ ರಾಜ ಗಾಂಭೀರ್ಯ ಅಂದ್ರೇನು ಅಂತ ಆತ ತೋರಿಸ್ತಾ ಇದ್ದಾನೆ. ಅಂತಹ ಅದ್ಭುತ ಹೆಜ್ಜೆಗಳನ್ನ ಇಟ್ಟು ನಮ್ಮೆಲ್ಲರನ್ನೂ ಕೂಡ ರಂಜಿಸ್ತಾ ಇದ್ದಾನೆ. ಇದು ರಂಜಿಸ್ತಾ ಇರೋದು ಅಂದ್ರೆ ಹೆಂಗೆ ಹೇಳಿ, ಈ ಆರ್ಕೆಸ್ಟ್ರಾಗಳನ್ನ ನೋಡ್ತೀವಲ್ಲ ಹಂಗಲ್ಲ, ನಮ್ಮೆಲ್ಲರನ್ನೂ ಇವತ್ತು ಈ ಓಕೆ ದೇವ್ರ ಮೇಲೆ ಏನೋ ಒಂದು ನಂಬಿಕೆ ಇಲ್ದಲ್ಲೇ ಇರುವಂತವ್ರಿಗೂ ನಂಬಿಕೆ ಬರುವಂತೆ ಮಾಡ್ತಾ ಇದ್ದಾನೆ. ನೋಡ್ತಾ ಇದ್ರಿ ಅದ್ರೊಳಗೆ ಚಾಮುಂಡಿ ತಾಯಿ ವಿರಾಜಮಾನಳಾಗಿ ಕೂತಿದ್ದಾರೆ. ಈ ಕಾಳ ಸಂಜೆ ಅಂತ ಕರೀತಾರಲ್ಲ ಮೇಡಮ್, ಕಾಳರಾತ್ರಿ ಸಂಜೆ ಅಂತ, ಅಲ್ಲಿಂದ ಚಿನ್ನಾಭರಣಗಳನ್ನ ತಗೊಂಡ್ ಬಂದಿದ್ರು ಮೊನ್ನೆ. ಅವೆಲ್ಲವೂ ಆಭರಣ ಇವತ್ತು ತಾಯಿಯ ಕೊರಳಲ್ಲಿ, ಸೊಂಟದಲ್ಲಿ ಅಥವಾ ಆಕೆಯ ಮೈ ತುಂಬ ಇರುವಂತದನ್ನ ಗಮನಿಸ್ತಾ ಇದೀವಿ. ಇನ್ನು ಸುಮಾರು 5 ಕಿಲೋಮೀಟರ್ ಅಭಿಮನ್ಯು ತಾಯಿಯನ್ನ ಹೊತ್ತು ಆ ಚಿನ್ನದ ಅಂಬಾರಿಯನ್ನ ಹೊತ್ಕೊಂಡು ನಿಧಾನಕ್ಕೆ ಹೆಜ್ಜೆ ಹಾಕ್ತಾನೆ. ನಮ್ಮೆಲ್ಲರಿಗೂ ಕೂಡ ತಾಯಿಯ ದರ್ಶನವನ್ನ ಮಾಡಿಸ್ತಾನೆ. ಈ ಅವಕಾಶ ಅವನಿಗೆ ಇನ್ನೂ 1-2 ವರ್ಷ ಸಿಕ್ಬಿಡ್ಲಿ, ಯಾಕಂದ್ರೆ ಈ ವರ್ಷವೇ ಹೋದ ವರ್ಷವೂ ಲಾಸ್ಟ್ ಅಂದ್ರು, ಈ ಸಲನೂ ಕರ್ಕೊಂಡು ಬಂದ್ರು ಅವನ್ನ. ಇನ್ನೂ ಒಂದಷ್ಟು ವರ್ಷಗಳ ಕಾಲ ಅವನೇ ಇರೋಂಗಾಗ್ಲಿ, ಆ ತಾಯಿ ಆಶೀರ್ವಾದನೂ ಮಾಡಲಿ, ಇನ್ನಷ್ಟು ಶಕ್ತಿಯನ್ನು ಹೆಚ್ಚಾಗಿ ಕೊಡ್ಲಿ ಅಭಿಮನ್ಯುಗೆ. ಮೇಡಮ್ ನಾವೀಗ ಈ ಕಾಳರಾತ್ರಿ ಅಂದ್ರೆ ಈ ಕಾಳರಾತ್ರಿ ಯಾವುದು ಅಂತಂದ್ರೆ ಈ 9 ದಿನ ಏನು ಜಗನ್ಮಾತೆ ಯುದ್ಧ ಮಾಡ್ತಾಳಲ್ಲ, ಆವಾಗ 7ನೇ ದಿನ ಅವಳು ಕಾಳರಾತ್ರಿ ಅಂತ. ಕತ್ತಲ ಹಾಗೆ ರಾತ್ರಿ ಹಾಗೆ ಕಪ್ಪಗಿರ್ತಾಳೆ, ದಟ್ಟ ಕೂದಲನ್ನ ಬಿಟ್ಕೊಂಡಿರ್ತಾಳೆ. ಅತ್ಯಂತ ಭಯಂಕರವಾದ ದುರ್ಗೆ ರೂಪ ಅದು. ಅಲ್ಲಿ ಶುಂಭ ನಿಶುಂಭ ಮತ್ತೆ ರಕ್ತ ಬೀಜಾಸುರನ್ನ ಧ್ವಂಸ ಮಾಡ್ತಾಳೆ. ಈ ಶುಂಭ ನಿಶುಂಭಗಳು ರಾಕ್ಷಸರು. ಈ ರಕ್ತ ಬೀಜಾಸುರ ಅಂತ ಭಯಂಕರ. ಒಂದು ರಕ್ತದ ಹನಿ ನೆಲಕ್ಕೆ ಬಿದ್ರೆ ಲಕ್ಷಾಂತರ ರಾಕ್ಷಸರು ಬರ್ತಾ ಇದ್ರು. ಹಾಗಾಗಿ ಒಂದು ಕಡೆ ನಾವು ಈ ತಿಗಣೆ ಜಿರಳೆನೆಲ್ಲ ಅವರಿಗೆ ಹೋಲ್ಸದಲ್ವಾ, ಅವರ ಪ್ರತಿರೂಪವೇ ಅದು, ಬಿದ್ದ 1-2 ಹನಿ ಹಿಂಗಾಗಿದೆ ಅಂತ. ಹೌದು. ಆಗ ಏನಾಗತ್ತೆ ಅಂದ್ರೆ ಎಷ್ಟು ಅವಳಿಗೆ ಪವರ್ಫುಲ್ ಆಗಿರ್ತಾಳಂದ್ರೆ ಜಗನ್ಮಾತೆ ಆ ರಾಕ್ಷಸರನ್ನ ಧ್ವಂಸ ಮಾಡಿ 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 ರುದ್ರಾವತಾರದಲ್ಲಿ ಎಲ್ಲವನ್ನೂ ಧ್ವಂಸ ಮಾಡ್ತಾ ನಡಿಬೇಕಾದ್ರೆ ಎಲ್ಲರಿಗೂ ಭಯ ಆಗತ್ತೆ. ಧ್ವಂಸ ಮಾಡೋದಾಯ್ತು, ಮತ್ತೆ ಇನ್ನೂ ಹಾಗೆ ಮುಂದುವರಿಸಿದಾಳೆ ಅಂತ. ಅವಳ ಶಕ್ತಿಯನ್ನ ಎದುರಿಸುವಂತದ್ದು ಯಾರು ಇರಲ್ಲ. ಆಕೆಗೆ ಆ ಶಕ್ತಿ ಬರೋಕೆ ಹೆಂಗ್ ಕಾರಣ ಮೇಡಮ್? ಎಷ್ಟು ಜನ ಸೇರಿರ್ತಾರೆ? ಜಗನ್ಮಾತೆ ಅವಳ ಶಕ್ತಿ ಮೊದಲೇ ಇದ್ದಂತವಳು, ಅವಳೇ ಶಕ್ತಿ ಸ್ವರೂಪಿಣಿ. ಆದ್ರೆ ಅವಳಿಗೆ ಕೇಳ್ಕೊಂಡಿರೋದ್ರಿಂದ ಅವಳು ಮಾಡ್ತಾ ಇರ್ತಾಳೆ, ಲೋಕ ಕಲ್ಯಾಣ ಹೋಗಿರ್ತಾರೆ. ಆವಾಗ ಏನಾಗುತ್ತಂದ್ರೆ ಹಾಹಾಕಾರ ಬಂದು ಎಲ್ಲರೂ ಬೇಡ್ಕೋತಾರೆ ಶಿವನ್ಗೆ, ಏನಾದ್ರೂ ಮಾಡಿ ಅವ್ರನ್ನ. ಆವಾಗ ಶಿವ ಬಂದ್ಬಿಟ್ಟು ಅವಳು ಎದುರುಗಡೆ ಮಲಗ್ತಾನೆ. ಇವಳು ದಾಪುಗಾಲ್ ಹಾಕೊಂಡು ಬರ್ತಾ ಇದ್ದವಳು ಶಿವನ್ ಮೇಲೆ ಕಾಲ್ ಇಡ್ತಾ ಇದ್ದಂಗೆ ತಕ್ಷಣಕ್ಕೆ ಅವಳು ಗೊತ್ತಾಗತ್ತೆ ತನ್ನ ಪತಿ ಮೇಲೆ, ಪತಿವ್ರತೆ ಆದಂಥವಳು ಪತಿ ಮೇಲೆ ಕಾಲಿಟ್ಟಿದ್ದೀನಿ ಅಂತ ತಕ್ಷಣಕ್ಕೆ ಜರ್ಜರಿತಳಾಗಿ ಹೋಗ್ಬಿಡ್ತಾಳೆ. ಆವಾಗ ಶಿವ ಎದ್ಬಿಟ್ಟು ಅವಳಿಗೆ ಸಮಾಧಾನ ಮಾಡಿ, ಪರವಾಗಿಲ್ಲ, ಲೋಕ ಕಲ್ಯಾಣಕ್ಕಾಗಿ ಅಸುರರ ಸಂಹಾರಕ್ಕಾಗಿ ರುದ್ರಾವತಾರ ತಡೆದಿದ್ದು, ಈಗ ನೀನು ಮತ್ತೆ ವಾಪಸ್ ಬಾ ಅಂತಂದಾಗ ಅವಳು ಮುಂದೆ ಕೇಳಿಸ್ಕೊಳ್ಳೋಕೆ ಗೂಸ್ ಬಂಪ್ಸ್ ಈಗ್ಲೂ ಅಂದ್ರೆ ಕೇಳಿಸ್ಕೊಂಡಿರೋದು ಇನ್ನೊಂದ್ಸಲ ಕೇಳಿಸ್ಕೊಳ್ಳೋಕು ಕೂಡ ಹೆಂಗಿತ್ತು ಆಕೆಯ ರುದ್ರಾವತಾರ. ಆಮೇಲೆ ಬರೀ ಗಣ್ಣಿನಿಂದ ಆಕೆ ನೋಡೋಕೆ ಆಗ್ತಾ ಇರಲಿಲ್ಲ ಅಂತಾರಲ್ಲ, ಎಕ್ಸ್ಟ್ರೀಮ್ ಲೆವೆಲ್ ತಲುಪಿದ್ರು ಅಂತ. 8ನೇ ದಿನಕ್ಕೆ ಮಹಾಗೌರಿ ಅಂತ ಆಗ್ತಾಳೆ. ಆ ಕಠಿಣ ತಪಸ್ಸು ಮಾಡಿ ಅವಳು ಕೃಶವಾದ ದೇಹ ಕಪ್ಪಗಾಗಿರುತ್ತೆ. ಶಿವ ಇದ್ದವನು ಪರಿಶುದ್ಧ ಜಲವನ್ನ ಪ್ರೋಕ್ಷಣೆ ಮಾಡ್ತಾ ಇದ್ದಂಗೆ ಅವಳು ಬೆಳ್ಳಗೆ ಶುಭ್ರವಾಗಿ ಹಾಗೆ ಮಂಗಳಗೌರಿ ಅಂತ ಕರಿತೀವಲ್ಲ, ಮಂಗಳಗೌರಿ ಹೊಡೆಯೋಕ್ ಶುರು ಮಾಡ್ತಾಳೆ. ಅವಳು ಅಭಯ ಹಸ್ತದಲ್ಲಿರ್ತಾಳೆ. ಆ ಹೊರೆಯುವಂತವ್ರಿಗೆ ಅವಳಿಗೆ ಒಂದು ಅಭಯ ಹಸ್ತ, ಇನ್ನೊಂದು ವರದ ಹಸ್ತ. ಅಭಯ ಅಂದ್ರೆ ನಿಮ್ಗೆ ಕಷ್ಟ ಆಗ್ದಂಗೆ ನೋಡ್ಕೋತೀನಿ ಅಂತ, ವರದ ಅಂದ್ರೆ ಬೇಡಿದ್ನೆಲ್ಲ ಕೊಡ್ತೀನಿ ಅಂತ. 2 ಹಸ್ತವನ್ನ ತಗೊಂಡಂಥವಳು ಅವಳು ಮುಂದೆ ಮಹಾಗೌರಿ ಆಗಿರ್ತಾಳೆ. ಅವಳು ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಡಮರು ಹಿಡಿದಿರ್ತಾಳೆ. ಡಮರು ಅಂತಂದ್ರೆ ನಾವೇನೀಗ 52 ಅಕ್ಷರಗಳಿದೆ ಮಾಲೆ, ಅದು ಡಮರುನಿಂದ ಬಂದಿದ್ದು. ಅಂದ್ರೆ ಸಾಹಿತ್ಯ ಎಲ್ಲ ಬಂದಿರೋದು ಅಲ್ಲಿಂದ. ತ್ರಿಶೂಲ ಅಂತಂದ್ರೆ 3. ಈ ಜಗತ್ತಿನಲ್ಲಿರುವಂತ 3 ಅಂದ್ರೆ ರಜತ್, ತಮಸ್ ಮತ್ತೆ ಸಾತ್ವಿಕ. ಈ 3 ಗುಣಗಳು ಅದು ಹೋಗೋದು. ಈ ಸಾತ್ವಿಕ ಬಗ್ಗೆ ಕೇಳ್ಬೇಕು, ಯಾಕಂದ್ರೆ ನಾವು ಮುಂಚೆ ಮಾತಾಡ್ದಂಗೆ ಶಿವನ್ ಕೈಲೂ ತ್ರಿಶೂಲ ಇರುತ್ತೆ. ಹೌದು, ಚಾಮುಂಡಿ ಕೈಲೂ ಕೂಡ ತ್ರಿಶೂಲ ಇಲ್ಲ. ಅವರಿಬ್ಬರು ಒಂದೇ ದೇಹ ಒಂದೇ, ಇಬ್ಬರು ಒಂದೇ. ಅಂದ್ರೆ ಶಿವ ಶಕ್ತಿ ಅಂದ್ರೆ ಬೇರೆ ಬೇರೆ ಅಲ್ಲ. ಶಿವ ಇಡೀ ವಿಶ್ವಕ್ಕೆ ಒಂದು ರೂಪ ಕೊಟ್ರೆ ಅದಕ್ಕೆ ಪ್ರಕೃತಿಯೊಂದಿಗೆ ಸಮಷ್ಟಿಯಾಗಿದ್ದವಳು ಶಕ್ತಿ. ಸೊ
ಸೊ ಹಾಗಾಗಿ ಇಡೀ ವಿಶ್ವಕ್ಕೆ ಶಿವಶಕ್ತಿಗಳು ಇನ್ಸೆಪರೇಬಲ್, ಇಬ್ರು ಒಂದೇ. ಅರ್ಧನಾರೀಶ್ವರ. ಈ ಅರ್ಧನಾರೀಶ್ವರದಲ್ಲಿ ಬಹಳ ಮಹತ್ವ ಇದೆ. ಯಾಕೆ ಅಂತಂದ್ರೆ ನಮ್ಮ ಡಾಮಿನೆಂಟ್ ಹೆಮಿಸ್ಫಿಯರ್ ಅಂದ್ರೆ ಎಡಗಡೆ ಬ್ರೇನು, ನಮ್ಮ ಹೃದಯ ಎಡಗಡೆಗಿದೆ. ಆ ಎಡಭಾಗ ಇದೆಯಲ್ಲ ಅತ್ಯಂತ ಶಕ್ತಿಯುತ, ಅಂದ್ರೆ ಬ್ರೇನು ಹಾರ್ಟ್ ಎರಡು ಇರೋ ಭಾಗ, ಒಂದೇ ಸೈಡ್, ಅದನ್ನ ಶಕ್ತಿಗೆ ಕೊಡ್ತಾನೆ ಶಿವ. ಅಂದ್ರೆ ತಾನು ತನ್ನ ಹೆಂಡತಿಗೆ ಶಕ್ತಿ ಕೊಟ್ಟು ತಾನು ಇದಿರ್ತಾನೆ. ಇದು ಅರ್ಧನಾರೀಶ್ವರ. ಮೇಡಮ್, ಇದನ್ನ ಈಗಿನ ಪುರುಷ ಪ್ರಧಾನ ಸಮಾಜ ಕಲ್ತ್ಕೊಳ್ಳೋದು ಬಹಳ ಇದೆ ಮೇಡಮ್. ಕಲಿಲೇಬೇಕು. ಯಾಕಂದ್ರೆ ನೀವೇನ್ ಅನ್ಕೊಳ್ತೀರಿ, ನನ್ನಿಂದ ಅವರು ಅಂತಲ್ಲ, ಅಲ್ಲ, ಪಾಶ್ಚಾತ್ಯರಿಂದ ನಾವು ಕಲಿಬೇಕಾಗಿಲ್ಲ, ನಮ್ಮಿಂದ ಅವ್ರು ಕಲಿಬೇಕು. ಅಲ್ಲಿ ಪುರುಷರ ಜೊತೆಗೆ ಅಂತಂದ್ರೆ ಕೂದಲು ಕತ್ತರಿಸ್ಕೊಂಡು ಸಿಗರೇಟ್ ಸೇದ್ಕೊಂಡು ವೈನ್ ಹಿಡ್ಕೊಳ್ಳೋದು ಈಕ್ವಲ್ ಅಂತಾರೆ, ಅದು ಸ್ವೇಚ್ಛಾಚಾರ. ನಿಜವಾದ ರೀತಿಯಲ್ಲಿ ಪುರುಷ ಪ್ರಕೃತಿ ಅಂದ್ರೆ ಶಿವ ಶಕ್ತಿ. ಸೊ ಹಾಗಾಗಿ ಇಬ್ರು ಕೈಯಲ್ಲೂ ತ್ರಿಶೂಲ ಇದೆ, ಇಬ್ಬರಿಗೂ ಮೂರನೇ ಕಣ್ಣಿದೆ. ಮೂರನೇ ಕಣ್ಣಂದ್ರೆ ಅರಿವಿನ ಕಣ್ಣು. ಈ ತ್ರಿಶೂಲ ಅಂತಂದ್ರೇನು, ಅಜ್ಞಾನ, ಅಂಧಕಾರ, ಅಹಂಕಾರ, ಈ ಮೂರು ವ್ಯಕ್ತಿಗಳನ್ನ ಅವನತಿಗೆ ತಗೊಂಡು ಹೋಗುತ್ತೆ. ಈಗ ನೋಡಿ, ರಾವಣ ಮಹಾಮೇಧಾವಿಯಾಗಿದ್ದ, ವೇದಗಳಿಗೆ ಸ್ವರ ಕೊಟ್ಟು ಹಾಡದಂಥವನು, ತಾಂಡವ ಇದನ್ನ ಸ್ತೋತ್ರ ಮಾಡದಂಥವನು, ಅಂಥವನು ಅವಗುಣಕ್ಕೆ ಹೋಗಿ ಹೆಂಗೆ ಹಾಳಾಗ್ತಾನಲ್ಲ, ಹಾಗೆ ಆಗಬಾರ್ದು ಅಂತಂದ್ರೆ ಈ ಅಜ್ಞಾನ, ಅಹಂಕಾರ ಮತ್ತು ನಿಮ್ಮ ಏನಂತೀರಾ ನೀವು, ಕತ್ತಲು, ಅದು ಹೋಗ್ಬೇಕು ಅಂತಂದ್ರೆ ಜ್ಞಾನ ಬರ್ಬೇಕು. ಆ ಜ್ಞಾನವನ್ನ ದಯಪಾಲಿಸುವಂಥವನು ಶಿವ, ಅದನ್ನ ಪರಿಪಾಲಿಸುವಂಥವಳು ಜಗಜ್ಜನನಿ. ಹಾಗಾಗಿ ಇದು ಅರ್ಧನಾರೀಶ್ವರದ ಕಾನ್ಸೆಪ್ಟ್ ಬಹಳ ಇಷ್ಟ ಆಗಿದೆ. ಇದ್ರಲ್ಲಿ ಏನು ಅಂದ್ರೆ ಮೇಡಮ್, ನೀವು ಹೇಳಿದ್ರಲ್ಲ ಎಡಭಾಗದಲ್ಲಿ ನಮಗೆ ಬಹಳ ಈಗ ಹೃದಯ ಮತ್ತೆ ಮಿದುಳಿನ ಹೆಚ್ಚು ಭಾಗ ಇದ್ ಮಾಡೋದು, ಅದನ್ನೇ ಆತ ಹೆಂಡತಿಗೋಸ್ಕರ ಬಿಟ್ಕೊಟ್ರು ಅಂತ. ಹಾಗಾಗಿ ಅರ್ಧನಾರೀಶ್ವರ ಪರಿಕಲ್ಪನೆ ಇರೋದು ಭಾರತೀಯ ಪರಂಪರೆಯಲ್ಲಿ ಮಾತ್ರ, ಸಂಸ್ಕೃತಿ. ಇನ್ನೆಲ್ಲೂ ನೀವು ಅರ್ಧನಾರೀಶ್ವರ ಪರಿಕಲ್ಪನೆಯನ್ನ ನೋಡಕ್ಕಾಗೋದಿಲ್ಲ. ಸೊ ಪುರುಷ ಪ್ರಧಾನ ಸಮಾಜ ಅನ್ನೋದಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು. ಈಕ್ವಲ್ ಶಿವನೇ ಬಿಟ್ಕೊಟ್ಟ ಅರ್ಧನಾರೀಶ್ವರ, ನಾನ್ ಅರ್ಧ, ಇನ್ನೂ ಹೆಚ್ಚಿನ ಪವರ್ಫುಲ್ ಜಾಗ ನನ್ನ ಮಡದಿಗೆ. ಈ ಪರಿಕಲ್ಪನೆ ಭಾರತೀಯ ಸಂಸ್ಕೃತಿಲಿ ಮಾತ್ರ, ನೀವು ಪಾಶ್ಚಾತ್ಯ ಸಂಸ್ಕೃತಿ ನೋಡಕ್ಕಾಗಲ್ಲ. ಏನಂದ್ರೆ ನಮ್ ದುರ್ದೈವ, ನಾವು ಬೇಡವಾಗಿರೋ ಕಲೆಗಡೆಗೆ ಹೋಗ್ತಾ ಇದೀವಿ, ಯಾವ್ದು ಪಾಶ್ಚಿಮಾತ್ಯ, ಅವರೆಲ್ಲ ನಮ್ಮನ್ನ ಅನುಸರಿಸ್ತಾರೆ. ಇವರು ಪಾಶ್ಚಾತ್ಯರ ಅಂದ ಅನುಕರಣೆ ಮಾಲೆ ಜಪವನ್ನ ಮಾಡ್ತಾ ಇದ್ದಾರೆ, ಅವ್ರು ಯೋಗ ಮಾಡ್ತಾ ಇದ್ದಾರೆ. ನೀವು ಜಪಮಾಲೆ ಅಂದಿದ್ ನೆನ್ಪಾಯ್ತು. ಈಗ ಅವರು ಎಂ ಅಂತ ಮಾಡ್ತಾ ಇದ್ದಾರೆ, ಅಂದ್ರೆ ಮಂತ್ರ ಮೆಡಿಟೇಷನ್ ಅಂತ. ಸ್ಟ್ರೆಸ್ ಕಡಿಮೆ ಆಗಕ್ಕೆ ಜಪಮಾಲೆ ತರ ಮಂತ್ರ ಹೇಳ್ಕೊಂಡು ಅವರು ಆರೋಗ್ಯವಂತರಾಗ್ತಾ ಇದ್ದಾರೆ. ನಮ್ಮವರು ಕುಡಿದು ಡಿಜೆ ಹಾಕೊಂಡು ಸಾಯ್ತಾ ಇದ್ದಾರೆ. ಅಂದ್ರೆ ಏನ್ ಹೇಳಿ ಮೇಡಮ್, ಬರ್ತಾ ರಾಯರ್ ಕುದ್ರೆ ಕತ್ತೆ ಅಲ್ಲಲ್ಲ, ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ಯುವ ಜನಾಂಗ ಮರಿತಾ ಇದೆಯೇನೋ. ಅದ್ರ ನಡುವೆ ಮತ್ತೆ ಆ ಸಂಸ್ಕಾರವನ್ನು ಸ್ವಲ್ಪ ಮಾತಾಡೋಣ. ಅಭಿಮನ್ಯು ಬಹಳ ರಾಜ್ಯ ಗಾಂಭೀರ್ಯವಾಗಿ ಹೆಜ್ಜೆ ಆಗ್ತಾ ಇದ್ದಾನೆ. ಅವರ ಕ್ಯಾಪ್ಟನ್ ಅಥವಾ ಅವರ ಮಾವುತ ಹೇಳ್ತಾ ಇದ್ದಂಗೆ ನಿಂತ್ಕೊಳ್ತಾನೆ. ಸುಮ್ನೆ ನಿಂತ್ಕೊಳ್ಳಪ್ಪ, ಸ್ವಲ್ಪ ಸುಮ್ನಿರಪ್ಪ ಅಂದ ತಕ್ಷಣ ನಿಲ್ತಾ ಇದ್ದಾನೆ. ಮೇಲೆ ಶಂಖ ಚಕ್ರವನ್ನು ಬರ್ದಿದ್ದಾರೆ. ಎರಡು ಕಿವಿ ಅಲ್ಲಾಡಿಸಿದಾಗ ಅದ್ಭುತವಾಗಿ ಕಾಣ್ತಾ ಇದೆ. ನಮ್ಮಲ್ಲಿ ಅಂದ್ರೆ ನಮ್ಮ ಶಾಸ್ತ್ರದಲ್ಲೂ ಅದ್ರದ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ ಮೇಡಮ್? ಶಂಖ ಮತ್ತು ಚಕ್ರ ನಮ್ಮಲ್ಲಿ ವಿಶೇಷವಾದ ಸ್ಥಾನ ಇದೆ. ಓಕೆ, ಆಮೇಲೆ ಈಗ ತಾಯಿ ಚಾಮುಂಡಿಗೂ ಕೂಡ ಹಾಕಿರುವಂತಹ ಒಡವೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಯಾವ್ದು ಕಾಳರಾತ್ರಿಯ ಸಂಜೆ ಅಲ್ಲಿಂದ ತರುವಂತದ್ದು. ಆಮೇಲೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಡಿಸೈನ್ ಇದೆ. ಡಿಸೈನ್ ಅಂದ್ರೆ ನಮಗೆ ಬೇಕಾದಂಗೆ ಫ್ಯಾನ್ಸಿ ಡ್ರೆಸ್ ತರ ಮಾಡಿಲ್ಲ ಅವ್ರಿಗೆ, ಬಹಳ ಅರ್ಥಗರ್ಭಿತವಾಗಿ ಚಿತ್ತಾರವನ್ನ ಸೊಂಡಿಲು ಮತ್ತು ಕಿವಿಗೆ ಶಂಖ ಚಕ್ರ, ವಿಷ್ಣುವಿನ ಅವತಾರ. ಶಂಖ ಯಾವ್ದಾದ್ರು ಯುದ್ಧ ಮಾಡ್ಬೇಕಾದ್ರೆ ಶಂಖನಾದ ಮಾಡೋದು, ಅದು ಭಯಂಕರ ನಾದ ಬಂದಾಗ ಎದುರಾಳಿಗಳು ಭಯ ಪಡ್ತಾರೆ. ಅದು ಆಮೇಲೆ ಈ ಕಾಂಬಿನೇಷನ್ ಹೆಂಗ್ ನೋಡ್ಬೋದು ನೋಡಿ ಮೇಡಮ್. ಅರ್ಧನಾರೀಶ್ವರ ಚಾಮುಂಡಿ ತಾಯಿ ತ್ರಿಶೂಲ ಇಟ್ಕೊಂಡಿದ್ದಾಳೆ, ಸೊ ಶಿವನ ಸ್ವರೂಪ ಅಂತ ಇನ್ನೊಂದು ಹೇಳ್ಬೋದು. ಅವನು ಯಾರು, ನಮ್ಮ ಅಭಿಮನ್ಯು ಕಿವಿಗೆ ಶಂಖ ಮತ್ತು ಚಕ್ರ ಕಟ್ಟಿದ್ದಾರೆ, ಅಂದ್ರೆ ವಿಷ್ಣುವಿನ ಸ್ವರೂಪವನ್ನು ತಂದಿದ್ವಿ. ಇಡೀ ಹಿಂದೂ ಧರ್ಮದ ಸಂಸ್ಕೃತಿಯನ್ನ ಹರಿಹರರು ಅವರು ಕೂಡ ಅರ್ಧನಾರೀಶ್ವರ ತರನೇ. ಹರಿ ಬೇರೆ ಹರ ಬೇರೆ ಅಲ್ಲ, ಇಬ್ರು ಒಂದೇ. ಹರಿಹರ ವಿಷ್ಣು ಅಲ್ಲ, ಹರಿ ಅಂತಂದ್ರೆ ವಿಷ್ಣು, ಹರ ಅಂದ್ರೆ ಶಿವ. ಹರಿಹರ ಇಬ್ರು ಒಬ್ರೇ ಅಲ್ವಾ ಅನ್ನೋ ತರ.